ನೋಡಿ ಇಲ್ಲಿ ಮರ ಎಲ್ಲ ನಟ್ಟಿದ್ದಾರೆ. ಓ ಈ ಸೈಡ್ ಎಂತ ಬೆಂಕಿ ಹತ್ತಿದೆ ಮರ. ಓ ದೇವರು, ಎಂತ ಬೆಂಕಿ ಮರ. ಎಂತ ಶಿವ ಅಲ್ಲಿ ಎಂತಾದ್ರೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಆಗ್ತದೆ ಅಲ್ಲಿ ನಮಗೆ? ಟೋಲ್ ಹತ್ರ ಎಮರ್ಜೆನ್ಸಿ ನಂಬರ್ ಅಂತ ಬ್ಯಾನರ್ ಹಾಕಿರ್ತಾರೆ ಮರ. ಟೋಲ್ ಹತ್ರ ಇನ್ಫಾರ್ಮ್ ಮಾಡಿ, 1 ಕಿಲೋಮೀಟರ್ ಅಷ್ಟೇ. ಸರಿ ನೋಡುವ. ನೋಡಿ ಅಲ್ಲಿ ಟೋಲ್ದು ಚೆಕ್ ಪೋಸ್ಟ್ ಇದೆ ಅಲ್ಲ, ಅಲ್ಲಿ ಹೋಗಿ ಅವರು ಶಿವ ಅವರು ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ ಅದ್ರ ಬಗ್ಗೆ. ಮತ್ತೆ ಅಲ್ಲಿ ಅವ್ರದ್ದು ಎಮರ್ಜೆನ್ಸಿ ಸರ್ವಿಸ್ ಎಲ್ಲ ಇದೆ, ಬೆಂಕಿ ಹತ್ತಿದ್ರೆ ಅವರು ಅದರದ್ದು ಈಗ ಮುಂದಿದ್ದ ಕಾರ್ಯ ಎಲ್ಲ ಅವ್ರು ನೋಡ್ತಾರೆ. ಎಂತ ವಿಷಯ ಹೇಳಿ? ಅದು ಇಲ್ಲೇ ಲೆಫ್ಟ್ ಸೈಡಲ್ಲಿ ಒಂದು ಬೆಂಕಿ ಬಿದ್ದಿತ್ತು, ಸೊ ಇನ್ಫಾರ್ಮ್ ಮಾಡುವ ಅಂತ. ಬ್ಯಾಂಗ್ಳೂರಲ್ಲಿ ಗ್ರೀನರ್ ಇರೋದೇ ಕಡಿಮೆ, ಎಲ್ಲ ಸುಟ್ಟೋದ್ರೆ ಸ್ವಲ್ಪ ಇದಕ್ಕೆ ನೋವಾಗ್ತದೆ ನಮಗೆ. ದೇವ್ರಿಗೂ ನಿಮ್ಗೂ ಡಿಫ್ರೆನ್ಸ್ ಇಲ್ಲ ನೋಡಿ. ಇವತ್ತು ನಮ್ಮ ಮುಂದಿರುವ ಗಾಡಿ ನೋಡಿ, TVS Jupiter 110cc 2020 ಮಾಡೆಲ್ ಗಾಡಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಅವರ ಯೂಟ್ಯೂಬ್ ಇದು, ನಂದು ನಿಂದಂತಲ್ಲ, ನಿಮ್ಮೆಲ್ಲರ ನಮ್ದೆಲ್ಲ ಚಾನಲ್. Hi guys, welcome back to my YouTube channel. ಈ ಗಾಡಿಗೆ ಜುಪಿಟರ್ ಅಂತ ಯಾಕೆ ಹೆಸರಿಟ್ಟಿರ್ಬೋದು? ಜುಪಿಟರ್ ಅಂದ್ರೆ ಎಂತ? ಜುಪಿಟರ್ ಅಂದ್ರೆ ಗುರುಗ್ರಹ. ಇದು ಈ ಗಾಡಿಯನ್ನು ಗುರು ದೇಶದವರು ಮಾತ್ರ ತೆಗಿಬೇಕಷ್ಟೇ. ಶನಿ ದೇಶವರು ತೆಗೆದ್ರೆ ತುಂಬಾ ತೊಂದರೆ ಇರ್ಬೋದು. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇಲ್ಲಿಗೆ ಬಿಟ್ಬಿಡಿ. ಇವತ್ತು ಗಾಡಿ ತಗೊಂಡು ಹೋಗುದು ಇವರದ್ದೇ. TVS ಅಪಾಚಿ ಅಂತ ಕಾಲೇಜಲ್ಲಿ ಹೋಗ್ತಾ ಇದ್ದೆ ಆ ಟೈಮಲ್ಲಿ. ಮತ್ತೆ ಬ್ಯಾಂಗ್ಳೂರಲ್ಲಿ ಜಾಬ್ ಆಯಿತು. ಮತ್ತೆ ನನ್ನ ತಂಗಿಗೆ ಅಪಾಚಿ ಬಿಡೋಕ್ಕಾಗಲ್ಲ, ಮತ್ತು ಸ್ವಲ್ಪ ಅದು ಗಾಡಿ ಪ್ರಾಬ್ಲಮ್ ಇತ್ತು. ಅದಾದ್ಮೇಲಿಂದ ಅದನ್ನು ಎಕ್ಸ್ಚೇಂಜ್ ಮಾಡಿ ಜುಪಿಟರ್ ತಗೊಂಡು. ಬದುಕಿನಲ್ಲಿ ಸೋಲಿಗೂ ಜಾಗವಿದೆ ಎಂದಾದರೆ ಗೆಲುವಿಗೂ ದಾರಿ ಇದೆ, ಹುಡುಕಾಟಕ್ಕಾಗಿ ಸಾಗಿ. ಇದನ್ನು ಬರೆದದ್ದು ನಮ್ಮೊಂದು ಅಕ್ಕನ ಈ ರಿಕ್ಷಾದಲ್ಲಿ. ಅಕ್ಕ ಹಾಯ್. ನೋಡಿ, ಇದು 109.7cc ಹೇರ್ ಕೂಲ್ಡ್ 4 ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಸಿಸ್ಟಮ್ ಇರುವ ಗಾಡಿ. ಮತ್ತು ಇದು ಕಾರ್ಬೊರೇಟರ್ ಸಿಸ್ಟಮ್ ಇರುವ ಗಾಡಿ. ಇವರಿಗೆ ಬೇರೆ ಇತ್ತು BS6 ಅಲ್ಲಿ, ಆದರೆ ಇವರಿಗೆ ಇದೆ ಕಾರ್ಬೊರೇಟರ್ ಗಾಡಿ ಬೇಕಂತಾನೆ ಅವ್ರು ತಗೊಂಡದಂತೆ. ಕೇಕ್ ಇದೆ, ಪಪ್ಸ್ ಇದೆ, ಇಡ್ಲಿ, ವಡಾ, ಶೀರಾ, ಉಪ್ಪಿಟ್ಟು, ಪಲಾವ್, ದೋಸೆ, ಪೂರಿ, ಬನ್ಸ್. ಸರ್ ಇದೆಲ್ಲ ಕುಡಿಬೇಡಿ ಸರ್, ಇದರಲ್ಲಿ ಶುಗರ್ ಇದೆ. ಇದು ನಿಮಗೆ ಶರೀರಕ್ಕೆ ಹಾಳು ಮಾಡ್ತದೆ. ವಿಡಿಯೋಸ್ ಮಾಡೋಕ್ಕೆಲ್ಲ ನಮಗೆ ಲೊಕೇಶನ್ ಪಾರ್ಟ್ನರ್ ಮ್ಯಾಜಿಕ್ ಓವನ್. ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ವಿಸಿಟ್ ಮ್ಯಾಜಿಕ್ ಓವನ್ ಸ್ಟೋರ್. ಒಂದು ಚಿಕ್ಕಬೇಗೂರಲ್ಲಿದೆ, ಇನ್ನೊಂದು ಸಿಂಗ್ಸಾನರದಲ್ಲಿದೆ ಗೈಸ್. ನನಗೆ ನೋಡಿ, ನಮಗೆ ಇವತ್ತು ಪಪ್ಸನ್ನು ಸ್ಪಾನ್ಸರ್ ಮಾಡಿದಂತಹ ರಾಕಿಂಗ್ ಸ್ಟಾರ್ ರೋಹನ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಹೇಗೆ EMI ಅಲ್ಲಿ ತಗೊಂಡದ್ದು? ಇಲ್ಲ, EMI ಇಲ್ಲದೆ ಇದ್ರೆ ನಾವು ಇಷ್ಟೊಂದು ಸ್ಟ್ಯಾಂಡರ್ಡ್ ಆಗಿರ್ಲಿಕ್ಕೆ ಚಾನ್ಸೇ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಹೇಗಾಗುತ್ತೆ? ಯಾರತ್ತ ಇದೆ ಕಾಲೇಜ್ ಟೈಮಲ್ಲಂತೂ ಕಾಸಿಲ್ಲ. ಅದಾದಮೇಲೆ ಇಲ್ಲಿ ಬ್ಯಾಂಗ್ಳೂರ್ ಸ್ಯಾಲ್ರಿನೂ ಅಷ್ಟೇ 20-25 ಸಾವಿರ. ಕೆಲವು ಕಡೆ ಅದನ್ನು ಇಲ್ಲ. ಆಕಾಶ ಮುರಿದೋದ್ರೂ ಪರವಾಗಿಲ್ಲ, ಭೂಮಿ ಸೀಳೋದ್ರೂ ಪರವಾಗಿಲ್ಲ, ನೀರ್ ಐಸ್ ಆದ್ರೂ ಪರವಾಗಿಲ್ಲ, ಐಸ್ ನೀರಾದ್ರೂ ಪರವಾಗಿಲ್ಲ, ಸೂರ್ಯನ ಜಾಗ ಚಂದ್ರ ಬರ್ಲಿ, ಚಂದ್ರನ ಜಾಗ ಸೂರ್ಯ ಬರ್ಲಿ, ಈ ನಮ್ಮ ನಿಂಬೆ ಹಣ್ಣು ಇಷ್ಟಪಟ್ಟಿರೋ ಈ ಡ್ರಿಂಕು ಎಷ್ಟೇ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, 2 ಬಾಟ್ಲು ತಗೊಂಡು. ನೋಡಿ, ಬೆಂಗಳೂರಲ್ಲಿ ಮೆಟ್ರೋ ಪಿಲ್ಲರ್ಗೆ ಒಳ್ಳೆ ಮಾಡಿ ಆರ್ಟ್ ವರ್ಕ್ ಮಾಡಿದ್ದಾರೆ. ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಮಾರೆ. ವೆಲ್ ಡನ್ ಸರ್ಕಾರ. 7.8 HP ಪವರ್ ಮತ್ತು 8.4 Nm ಟಾರ್ಕ್ ಹೊಂದಿರುವ ಗಾಡಿ ಎಷ್ಟು ಸ್ಪೀಡಾಗಿ ಎಷ್ಟು ಪವರಲ್ಲಿ ಹೋಗ್ತದೆ ಅಂತ ನೋಡುವ. ಎಕ್ಸ್ಲೇಟರ್ ಫುಲ್ಲು ಕೊಡುವ. ನೋಡಿ, 75-80 ತನಕ ಹೋಗಿದೆ. ಇದಕ್ಕಿಂತ ಜಾಸ್ತಿ ಹೋಗ್ಲಿಕ್ಕೆ ನನಗೆ ಹೆದರಿಕೆ ಆಗ್ತದೆ. ಎದುರು ಟೈರ್ ಸ್ವಲ್ಪ ಓಬ್ಲಿಂಗ್ ಆದಾಗೆ ಆಗುತ್ತೆ, ನನಗೆ ಫೀಲ್ ಆಗುತ್ತೆ. ಸೊ ನಿಲ್ಲಿಸ್ತೇನೆ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸ್ ಅಲ್ಲೇ. ನೋಡಿ, ನಿಮಗೆ ಇದರಲ್ಲಿ ಡಿಜಿಟಲ್ ಮೀಟರ್ ಬರಲ್ಲ, ಎನ್ಲಾಗ್ ಮೀಟರ್ ಬರುತ್ತೆ. ಫ್ರಂಟ್ ಮತ್ತು ಬ್ಯಾಕ್ 2 ಕೂಡ ಡ್ರಮ್ ಬ್ರೇಕ್ ಇರುತ್ತೆ. 130 mm ಡ್ರಮ್ ಬ್ರೇಕ್ ಇದೆ. ಬ್ಯಾಚುಲರ್ ಲೈಫ್ ನಿಮಗೆ ಫಸ್ಟ್ ಬರಬೇಕಾದ್ರೆ ನೀರುಳ್ಳಿ ಮೂರ್ಲಿಕ್ಕೆ. ಇದು ಬರೋದಿಲ್ಲ ಅಂದ್ರೆ ನಿಮ್ಮ ಬ್ಯಾಚುಲರ್ ಲೈಫ್ ವೇಸ್ಟ್. ನೀರುಳ್ಳಿ, ಟೊಮೆಟೊ, ಮುಚ್ಚಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ವಿತ್ ಸ್ಕಿನ್ 1.5 kg ಚಿಕನ್. ಚಿಕನ್ ಸಾರ್. ಇದೊಂದು ಸಿನಿಮ್ಯಾಟಿಕ್ ವ್ಯೂ ನೋಡಿ. ನೋಡಿ ಹೇಗಾಗಿದೆ ನೋಡಿ. ಕಾಳೇಲೋ ಚಿಕನ್ ಸಾರು.
ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು ವತನ್ದಾರ್ ಮಂತನ ಅಲ್ಲ, ಬಕಾಸುರ ವಂಶದವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ಡು ಸತ್ತೋಗ್ಬಿಡ್ಬೇಕು. ಮಂಗಳೂರಿಂದ ಬೆಂಗಳೂರಿಗೆ ಬಂದು ಯಾವ ರೀತಿ, ಎಷ್ಟು ಸಂಬಳ, ಹೇಗೆ ಹೇಗೆ ಬದುಕ್ಬೋದಾ ಇಲ್ಲಿ ಬಂದು, ಏನಾದ್ರೂ ಸೇವಿಂಗ್ಸ್ ಮಾಡ್ಬೋದಾ? ಸಾಧ್ಯನೇ ಇಲ್ಲ ನನ್ನ ಪ್ರಕಾರ. 4 ರಿಂದ 5 ವರ್ಷ ನೀವು ಸೇವಿಂಗ್ಸ್ ಅನ್ನೋದು ನೀವು ಮರೆತು ಬಿಡ್ಬೇಕು. ಅದು ಕನಸು ಅದೇ ಕನಸು ನಿಮ್ಗೆ ಅದೊಂದು. ಅಲ್ಲ, ಒಂದು 25,000 ಸಂಬಳ ಇದ್ರೂ ಕೂಡ ಸೇವಿಂಗ್ಸ್ ಅನ್ನೋದಿಲ್ಲ. ಸಾಲ ನಿಮ್ಗೆ 5,000 ಆಗುತ್ತೆ. ನೆಕ್ಸ್ಟ್ 25,000 ಸ್ಯಾಲರಿ ಬಿಟ್ಟು 5,000 ಇನ್ನೂ ಫ್ರೆಂಡ್ಸ್ ಆಗುತ್ತೆ. ಇವಾಗ ಬ್ಯಾಂಗ್ಳೂರಲ್ಲಿ ಹೊರಗಡೆ ಊಟ ಮಾಡಬೇಕಾದ್ರೆ ಮಿನಿಮಮ್ 50 ರೂಪಾಯಿ ಬೇಕು ಒಂದು ತಿಂಡಿಗೆ. ಮತ್ತೊಂದು ಚಹಾ ಆದರೆ 60 ರೂಪಾಯಿ, ಊಟ ಅಂದರೆ 100 ರೂಪಾಯಿ. 3 ಹೊತ್ತು ಊಟ ತಿಂಡಿ ಅಂದರೆ 200 ರೂಪಾಯಿ ಆಯಿತು. ನಮಗೆ ಸ್ವಲ್ಪ ಒಂದು ಬಿಯರ್ ಕುಡಿಯೋದ್ರೆ 300 ರೂಪಾಯಿ ಅದಕ್ಕೆ ಬೇಕಾಗುತ್ತೆ. ಸೊ 600 ರೂಪಾಯಿ, ನೀವು 500 ರೂಪಾಯಿ ಇನ್ಕಮ್ ಇಟ್ಕೊಂಡು 100 ರೂಪಾಯಿ ಎಕ್ಸ್ಟ್ರಾ ಆದರೆ ತಿಂಗಳಿಗೆ 3,000 ಎಕ್ಸ್ಟ್ರಾ. ತಿಂಗಳಿಗೆ 3,000 ಎಕ್ಸ್ಟ್ರಾ. ಅದರಲ್ಲಿ ಬರ್ಡೇ ಪಾರ್ಟಿ ಎಲ್ಲ ಬಂದ್ರೆ ಹೇಳುದೇ ಬೇಡ. ಮತ್ತೆ ಅದರಲ್ಲಿ EMI, ರೂಮಿದು ರೆಂಟ್, ಗಾಡಿ ಇದ್ರೆ ಪೆಟ್ರೋಲ್ ಖರ್ಚು, ಆಚೆ ಈಚೆ. ಅದು ಗರ್ಲ್ ಫ್ರೆಂಡ್ ಅಲ್ಲಿ ಇದ್ರೆ ಇನ್ನೂ ಸ್ವಲ್ಪ ಜಾಸ್ತಿ. ಅದು ಹೆವಿ ಲಾಸ್. ಗರ್ಲ್ ಫ್ರೆಂಡ್ ಇದ್ರೆ ಅದು ಬ್ಯಾಂಗ್ಳೂರ್ ಮೇಂಟೈನ್ ಮಾಡೋದು ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ನಾವು ಆ ಒಂದು ವಿಷಯದಲ್ಲಿ ಇಲ್ಲ. ಎಳ್ನೀರು ಕುಡಿತಾ ಇರಿ, ಆವಾಗ ಹೀಟ್ ಕಡಿಮೆ ಮಾಡ್ಕೊಳ್ಳಿ. ಎಳ್ನೀರ್ ಜೊತೆ ದಯವಿಟ್ಟು ಈ ಹೆಲ್ಮೆಟನ್ನು ಹಾಕ್ಬಿಡಿ. ಅದು ನಮಗೆ ಉಪಾಯ ಇಲ್ಲದ ಕಾರಣ ಹಾಕಿದ್ದೇನೆ. ಇದರಲ್ಲಿ ಸೇಫ್ ಆಗೋಕ್ಕಿಂತ ಹೊಡೆದೋಗೋದು ಜಾಸ್ತಿ. ಸೇಫ್ಟಿ 0.001% ಮಾತ್ರ ಇದೆ ಅದರಲ್ಲಿ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ನೋಡಿ, ನನ್ನ ಲಾಸ್ಟ್ 2-3 ಬ್ಲಾಗಲ್ಲಿ ಬೆಂಗಳೂರಲ್ಲಿರುವ ಗುಂಡಿ ಮಾತ್ರ ಇತ್ತು. ಆದರೆ ಇವತ್ತು ನಾನು ನಿಮಗೆ ಒಂದು ನೈಸ್ ರೋಡನ್ನು ತೋರಿಸ್ತಿದ್ದೇನೆ. ಬನ್ನಿ, ನೈಸ್ ಆಗಿ ಹೋಗುವ. ಈ ರೀತಿ ಸೂಪರ್ ರೋಡ್ ಇರುವಾಗ ನಮಗೆ ನೆನಪಲ್ಲದು ಒಂದೇ ಸಾಂಗ್. ಯಾವ್ದು ಗೊತ್ತುಂಟಲ್ಲ? ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಯು ಬಾಯಿಡಲಿ ಇಲ್ಲೇ ನಿನ್ನ ಕೈ ಬಿಡನು. ನನಗೆ ಸರಿ ಗೊತ್ತಿಲ್ಲ, ನೀನು ಆಡಿದ್ದಿಲ್ಲ ಸಾಕು. ಗಾಡಿದ್ದು ಎಂತ ನಿಮಗೆ ಮೈನಸ್ ಪಾಯಿಂಟ್ ಎಂತ ಉಂಟು, ಪ್ಲಸ್ ಪಾಯಿಂಟ್ ಎಂತ ಉಂಟು ನಿಮ್ಮ? ನನಗೆ TVS ಜುಪಿಟರ್ ತುಂಬ ಬೆಸ್ಟ್ ಆಯಿತು. ಆ ಗಾಡಿಗಿಂತ ಕಾರ್ಬೋರೇಟರ್ ಗಾಡಿಯಲ್ಲಿ ಯಾವುದೇ ಸಮಸ್ಯೆ ಬಂದಿಲ್ಲ. ನನಗೆ ಜಾಸ್ತಿಯಾಗಿ ಕೈ ಕೊಟ್ಟಿರೋದು ಆಕ್ಸಿಲೇಟರ್ ಕೇಬಲ್ ಒಂದು ಬಿಟ್ಟು. ಅದು ನಿಮ್ಗೆ ಫಸ್ಟೇ ಜಾಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೊಂದು ಸೆಂಟ್ರಲ್ಲಿ ಕೈ ಕೊಡ್ತಾ ಇತ್ತು ಬಿಟ್ಟು. ಅದು ನನಗೂ ಗೊತ್ತಾಗುತ್ತೆ. ನಮ್ಮ ಆ ಟೈಮಲ್ಲೆಲ್ಲ ಬಜೆಟ್ ಇರಲ್ಲ, ಸ್ವಲ್ಪ 200-300 ರೂಪಾಯಿ ಆಗುತ್ತೆ. ಅಷ್ಟು ಇಲ್ಲ ಅಂತ ಸ್ವಲ್ಪ ನಾನು ನೆಕ್ಸ್ಟ್ ಹಾಕುವ ಅಂತ ಹೇಳಿದ್ ಮಾತ್ರ ಕೈ ಕೊಟ್ಟಿದೆ ಸೆಂಟ್ರಲ್ಲಿ. ಅದು ಬಿಟ್ಟು ಒಂದೇ ಒಂದು ಸಲ ಗಾಡಿ ಸೆಂಟ್ರಲ್ ಕೈ ಕೊಟ್ಟಿದೆ. ಈ ಗಾಡಿಯಲ್ಲಿ ನಿಮಗೆ 5 ಲೀಟರ್ ಫ್ಯೂಲ್ ಕೆಪಾಸಿಟಿ ಬರುತ್ತೆ. ಮತ್ತು ನಿಮಗೆ ಅಕಾರ್ಡಿಂಗ್ ಟು ನಮ್ಮ ಗಾಡಿ ಓನರ್ 45ರಿಂದ 55 ತನಕ ಮೈಲೇಜ್ ಕೊಡುತ್ತಿದೆ ಅಂತೆ. ನೋಡಿ, ನೈಸ್ ರೋಡಲ್ಲಿ ಹೋಗುವ ಖುಷಿಯೇ ಬೇರೆ ಮಾಡಿ. ನೋಡಿ, ಮತ್ತೆ ಇವರು ರೋಡ್ ಮಾಡಲಿಲ್ಲ. ರೋಡ್ ಸೈಡಲ್ಲಿ ಮರ ಗಿಡ ನೋಡಿ, ಚಿಕ್ಕದ್ದು ಗಿಡ ಎಲ್ಲ ನೆಟ್ಟಿದ್ದು ಮಾತ್ರ ಅಲ್ಲ, ಅದರ ಬುಡವನ್ನು ಬಿಡಿಸಿ ಅದಕ್ಕೆ ನೀರೆಲ್ಲ ಹಾಕಿದ್ದಾರೆ. ನೋಡಿ, ಒಳ್ಳೆ ಒಂದು ಇದೆಲ್ಲ ಇದೆ ಇವರ ಹತ್ರ. ಎಂತ ಹೇಳ್ತಾರೆ ಅದಕ್ಕೆ, ಎಂಥದ್ದೊಂದು ಇದೆ. ಮತ್ತು ನನಗೆ ಈ ಗಾಡೀಲಿ ಎಮೋಷನ್ ಯಾಕೆ ಜಾಸ್ತಿ ಅಂದರೆ, ನನಗೆ ಅಪಾಚಿ ಫಸ್ಟ್ ತೆಗೆದುಕೊಟ್ಟಿರೋದು ನನ್ನ ತಾಯಿ. ಅವಾಗ ನಾನು ಇನ್ಕಮ್ ಇರಲಿಲ್ಲ, ನನ್ನ ತಂಗಿದು ಇನ್ಕಮ್ ಇರಲಿಲ್ಲ. ಆ ಟೈಮಲ್ಲಿ ಅವ್ರು ಸ್ವಲ್ಪ ಕಷ್ಟಪಟ್ಟು ಈ ಕಡೆ ಎಲ್ಲ ಮಾಡಿ ನನ್ನ ತಂಗಿಗೆ ಒಂದು ಚಿನ್ನ ಮಾಡಿಕೊಟ್ಟಿದ್ರು. ಆ ಟೈಮಲ್ಲಿ ನೆಕ್ಲೆಸ್ ಟೈಪ್. ನಾನು ಮನೆಗೆ ಹೋಗಿ ಅಳ್ತಾ ಇದ್ದೆ, ನನಗೆ ಕೊಡ್ತಾ ಇಲ್ಲ, ಕಾಲೇಜಲ್ಲೆಲ್ಲ ಬೈಕಲ್ಲಿ ಹೋಗ್ತಾ ಇದ್ದಾರೆ, ನನಗಿಲ್ಲ, ಅವ್ರಿಗೆ ಮಾತ್ರ ಕೊಡ್ತೀರಾ ಅಂತೆಲ್ಲ ಹೇಳ್ಬಿಟ್ಟು ಮತ್ತೆ ಅವ್ರು ಕನ್ವಿನ್ಸ್ ಆಗಿ ಸೆಕೆಂಡ್ ಹ್ಯಾಂಡ್ ಬೈಕ್ ತೆಗೆದುಕೊಟ್ರು. 32,000 ರೂಪಾಯಿ ಅದೇನೋ ಅಮೌಂಟ್ ಕೊಟ್ಟರು ನನಗೆ. ಅಪಾಚಿ ಸೆಕೆಂಡ್ ಅಂತ 12 ಮಾಡಲ್ ಯೆಲ್ಲೋ ಕಲರ್ ಅಪಾಚಿ. ಅದು FI ಗಾಡಿ. ನಾನು ಫಸ್ಟ್ ಪರ್ಚೇಸ್ ಮಾಡಿದ್ದು FI ಗಾಡಿ, ಆಮೇಲೆ ಕಾರ್ಬೋರೇಟರ್ ಶಿಫ್ಟ್ ಆಗಿರೋದು. ಸಖತ್ ಗಾಡಿ ಅದು, ಮೈಲೇಜ್ ಜಾಸ್ತಿ ಇತ್ತು. ಅದು ನಂಗೆ ಯಾವತ್ತು ಕೈ ಕೊಟ್ಟಿಲ್ಲ ತಾಯಿ ತೆಗೆದುಕೊಟ್ಟದ್ದು. ಅದು ಎಮೋಷನಲ್. ಸೊ ಅದು ನನ್ನ ತಾಯಿ ತಗೊಂಡು ಕೊಟ್ಟಿರೋದು. ಅದನ್ನ ನಾನು ಎಕ್ಸ್ಚೇಂಜ್ ಮಾಡ್ತಾರೆ. ಸೊ ಅದು ಅಮೌಂಟ್ ಇದ್ರಲ್ಲೂ ಇದೆ ಅಂತ ಒಂದು ಎಮೋಷನ್ ಇದೆ. ಅದರಿಂದ ಇನ್ನೊಂದಿದೆ ಹೆವಿ ಎಮೋಷನ್ಸ್. ಆವಾಗ ನಮ್ಗೆ ಲವ್ ಇತ್ತು. ಆ ಗಾಡಿ ಡೆಲಿವರಿ ತಗೊಳಕ್ ಹೋಗಿರೋದು ನಾನು ಮತ್ತು ನನ್ನ ಲವರ್. ಇವನ್ ಫೋಟೋಸ್ ಇಲ್ಲ ಯಾರ ಹತ್ರ. ನನ್ನ ಮನೇಲೆಲ್ಲ ಕೇಳ್ತಾ ಇದ್ರು ಫ್ರೆಂಡ್ಸ್, ಯಾಕೆ ಡೆಲಿವರಿ ಫೋಟೋಸ್ ತಗೊಂಡಿಲ್ಲ ನೀವು ಯಾವ ಅಂತ. ನಾವು ತಗೊಂಡಿಲ್ಲ, ಹೆಂಗೆ ಕೀ ತಗೊಂಡು ಸಿಗ್ತಾ ಬಂದೆ ಅಷ್ಟೇ. ಫಸ್ಟ್ ಆ ಗಾಡಿಲಿ ಕೂತ್ಕೊಟ್ಟಿರೋದು ನನ್ನ ಎಕ್ಸ್ ಲವರ್, ಕಾಲೇಜಲ್ಲಿರೋ ಲವರ್. ಮೇ ಬಿ ಎಲ್ರಿಗೂ ಗೊತ್ತಿರ್ಬೋದು. ಎಲ್ಲರಿಗೆ ಯಾರು ಗೊತ್ತಾ? ಅವ್ರಿಗೆ ಯಾರಿಗೆ ಗೊತ್ತಿಲ್ಲ. ಅಲ್ಲ, ನನ್ನ ಕಾಲೇಜಲ್ಲಿ ಇರೋರ್ಗೆ ಗೊತ್ತಿರ್ಬೋದು ಯಾರು ಲವರ್ ಅಂತ, ಇಲ್ಲಿ ಬೇಡ ಅಂತ. ಸೊ ತಾಯಿದ ಎಮೋಷನ್ ಇದೆ. ಲವ್ ಆಯ್ತು, ಗಾಡಿ ಇದೆ ನನ್ನ ಜೊತೆ. ಲವ್ ಮೇ ಬಿ ಆ ಇಯರ್ ಎಲ್ಲ ಹೋಯ್ತು ಅನ್ಸುತ್ತೆ. ನೋಡಿ, ಗಾಡಿ ಮತ್ತು ಲವ್ ಅಲ್ಲಿ ಯಾವ್ದು ಉಳಿತು? ಗಾಡಿ ಉಳಿತು. ಎಮೋಷನ್ಸ್ ಇದೆ ಇವಾಗ್ಲೂ. ಲೈಫಲ್ಲಿ ಸಿಗಲ್ಲ ಕಣ, ಅದು ನನಗೆ ಒಳ್ಳೆ ಮರೆಯೋದಕ್ಕಾಗಲ್ಲ. ಅವಳು ನನಗೆ ಸಿಗಲ್ಲ, ನಾನು ಮರೆಯಲ್ಲ. ಮತ್ತೆ ನನ್ನ ತಾಯಿ ಎಮೋಷನ್ ಇದೆ. ಇವನ್ ನನ್ನ ಕಸಿನ್ ಬ್ರದರ್
ಅವಾಗ ಹೆಲ್ಪ್ ಮಾಡಿದ್ರು ನನಗೆ ಇವಾಗಲ EMIಗೆಲ್ಲ ಹೆಲ್ಪ್ ಮಾಡಿದ್ರು ಮಂಜು ಅಂತ. ಇವಾಗಲೂ ನಾನು ಅದನ್ನೆಲ್ಲ ಸ್ವಲ್ಪ ಎಮೋಷನ್ಸ್ ಇರೋದ್ರಿಂದ ಇವತ್ತು ಆ ಗಾಡಿ ಓಡಿಸ್ತಾ ಇದ್ದೀನಿ. ಇನ್ನು ಫ್ಯೂಚರಲ್ಲಿ ಸಹ ಆ ಗಾಡಿ ಮಿಸ್ ಮಾಡ್ಕೊಳ್ಳಲ್ಲ ನಾನು. ನೀವೊಂದು ಸೇಲ್ ಮಾಡುವ ಅಂದಾಜು ಯಾವುದಿಲ್ಲ? ಇಲ್ಲ ನಾನು ಸೇಲ್ ಮಾಡೋದು ಅಂದ್ರೆ ನನಗೆ ಯಾವತ್ತೂ ಅದು ಸೇಲ್ ಮಾಡೋ ಥರ ಅನಿಸ್ಲಿಲ್ಲ. ನೋಡಿ, ನಮ್ಮ ಜೀವನ ಎಂಬ ರಸ್ತೆಯಲ್ಲಿ ಕೂಡ ಇದೇ ರೀತಿ ಗುಂಡಿಗಳು ಅಡೆತಡೆಗಳು ಬಂದೇ ಬರ್ತವೆ. ಆದರೆ ನಾವು ಅದಕ್ಕೆ ಟೆನ್ಷನ್ ಮಾಡದೆ ಆರಾಮದಲ್ಲಿ ನಮ್ಮ ಗುರಿಯ ಕಡೆಗೆ ನಾವು ಹೋಗ್ತಾ ಇರಬೇಕು. ಯಾಕೆಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಒಂದಲ್ಲ ಒಂದು ದಿವಸ ನೈಸ್ ರೋಡಿನಂಥ ಒಳ್ಳೆಯ ರೋಡ್ ಬಂದೇ ಬರುತ್ತೆ. ಆ ದಿವಸ ನಮ್ಮ ಕೆಲಸ ಅಂತ ಕಾಲು ಎಕ್ಸ್ಲೇಟರ್ ಕೊಟ್ಟು ಹೋಗೋದು ಮಾತ್ರ, ಬೇರೆ ಎಂಥ ಟೆನ್ಷನ್ ಮಾಡಲಿಕ್ಕಿಲ್ಲ. ಮತ್ತು ನೀವು ಗುಂಡಿಗೆ ಬಿದ್ದಾಗ ನಕ್ಕವರೆಲ್ಲ ಈ ಸೈಡಲ್ಲಿ ಈ ರೀತಿ ಉರಿತಾ ಇರ್ತಾರೆ ಅಷ್ಟೇ. ಇಷ್ಟೇ ಕಣ್ರಿ ಜೀವನ. 25 ವರ್ಷದಲ್ಲಿ ನೀವು ಜೀವನದಲ್ಲಿ ಏನು ಕಲಿತ್ರಿ? ವಾಟ್ ಈಸ್ ಲೈಫ್? ವಾಟ್ ಈಸ್ ಜೀವನ? ನನ್ನ ಪ್ರಕಾರ ಲೈಫ್ ಅಂದರೆ ಲೈಕ್ ಎಂಜಾಯ್ ಮಾಡೋದು. ನಿಮ್ಗೆ ಟೆನ್ಷನ್ ಇರಲಿ, ಯಾವುದೇ ಸಮಸ್ಯೆ ಇರಲಿ, ಏನೇ ಇರಲಿ, ಒಂದು ನೀವೇನು ಅನ್ಕೋಬೇಕಂದ್ರೆ ಈ ಸಮಯ ಕಳೆದು ಹೋಗುತ್ತದೆ. ನೀವು ತುಂಬ ಖುಷಿಯಲ್ಲಿದ್ದರೆ ಸಹ ನೆಕ್ಸ್ಟ್ ನಿಮ್ಗೆ ದುಃಖ ಬರುತ್ತೆ, ತುಂಬ ದುಃಖದಲ್ಲಿದ್ದರೆ ಸಹ ನೆಕ್ಸ್ಟ್ ಟೈಮ್ ಖುಷಿ ಬರುತ್ತೆ. ಸೊ ಇದು ನಂದಲ್ಲ, ಈ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರೋದು ಈ ಸಮಯ ಕಳೆದು ಹೋಗುತ್ತದೆ ಅನ್ನೋದು ಬೆಸ್ಟ್ ಪಾಲಿಸಿ. ನೀವು ತುಂಬ ಖುಷಿಯಲ್ಲಿದ್ದೀರಾ ಅಂತ ಹಾರಾಡೋಕೆ ಹೋಗ್ಬೇಡಿ, ಅದು ಎಂಡ್ ಆಗ್ಬೋದು. ನೀವು ತುಂಬ ದುಃಖದಲ್ಲಿದ್ದೀರಾ ಅಂತ ಸುಸೈಡ್ ಮಾಡ್ಕೊಳ್ಳೋಕೆ ಆದ್ರೆ ಬೇರೆ ಏನಾದ್ರು ಮಾಡೋಕೆ ಹೋಗ್ಬೇಡಿ, ಅದು ಎಂಡ್ ಆಗ್ಬೋದು. ಸೊ ಯಾವುದು ಶಾಶ್ವತ ಅಲ್ಲ, ಎಂಜಾಯ್. ಈ ಮೂಮೆಂಟ್ ಮಾತ್ರ ನಿಮ್ದು. ಈ ಕ್ಷಣ ನಾವೇನು ಬದುಕ್ತಾ ಇದೀವಿ ಅದು ಮಾತ್ರ ನಮ್ದು. ಸೊ ಕೆಲಸ ಮಾಡಿ, ನಿಮ್ಗೊಂದು ಗುರಿ ಇದೆಯಲ್ಲ ಅದ್ರ ಕಡೆ ಕೆಲಸ ಮಾಡಿ. ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೋಗಿ ಹೋಗ್ಬೇಡಿ. ನಾವೇನೋ ಪ್ಲಾನ್ ಮಾಡಿರ್ತೀವಿ, ಅದು ಆಗಲ್ಲ. ಬಟ್ ದೇವ್ರ ಪ್ಲಾನ್ ಬೇರೆ ಇರುತ್ತೆ. ಇವಾಗ ಲೈಫಲ್ಲಿ ಯಾರ್ದು ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಅಂತೂ ಇಲ್ಲ. ಸೊ ಎಂಜಾಯ್. ಇಲ್ಲಿ ಗ್ಯಾರಂಟಿ ಇರೋದು ಯಾವುದಕ್ಕೂ ಗ್ಯಾರಂಟಿ ಇಲ್ಲ. ಗ್ಯಾರಂಟಿಗೆ ಇದಕ್ಕೆ ಮಿಕ್ಸಿಗೆಲ್ಲ ಉಂಟು. ಅದು ಹೇಳಕ್ಕಾಗಲ್ಲ, ಹೆಡ್ಸೆಟ್ ಆಗ್ಬಿಟ್ಟು. ಅದೇ ನನ್ನ ಪ್ರಕಾರ ಮನುಷ್ಯರಿಗಿಂತ ಗ್ಯಾರಂಟಿ ಇವಾಗ ಎಲೆಕ್ಟ್ರಾನಿಕ್ಸ್ ಕೊಡ್ತಾರೆ. ಐಟಮ್ಸ್ಗೆ ನಮ್ಗೆ ಯಾರು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ನಾನು 4 ವರ್ಷ ಇಡ್ತೀನಿ ಅಂತ ಗ್ಯಾರಂಟಿ ಕೊಡೋಕ್ಕಾಗುತ್ತೆ? 4 ವರ್ಷ ಅಲ್ಲ, 4 ಸೆಕೆಂಡ್ ಕೊಡ್ಲಿಕ್ಕೆ. ಸೊ ಹಾಗೆ ಮತ್ತೆ ರೈಡರ್ ಇನ್ಶೂರೆನ್ಸ್ ಅಂತೂ ಮಾಡ್ಕೊಳ್ಳೇಬೇಕು. ಅದೊಂದು ನನ್ನ ರೆಕಮೆಂಡ್. ಇನ್ಶೂರೆನ್ಸ್ ಮತ್ತೆ ಮಾಡಿ, ಅದಕ್ಕಿಂತ ಮೊದಲು ಹೆಲ್ಮೆಟ್ ಒಂದು ಹಾಕಿ ಬಿಡಿ. ಕರೆಕ್ಟ್. ಫಸ್ಟ್ ನಾನು ಇದನ್ನ ತುಂಬಾ ಸರ್ತಿ ಹೇಳ್ತಾ ಇದ್ದೀನಿ, ಮತ್ತೆ ರೈಡಿಂಗ್ ಮಾಡುವಾಗ ಆದಷ್ಟು ಸೇಫ್ ಮಾಡಿ. Your attention please. Here we meet once again.